ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತೊಂದು ಹೊಸ ರೆಸಿಪಿಯಿಂದ ಸಿಕ್ಕಿದ್ದೀನಿ ಆ್ಯಂಡ್ ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋನ ಕೂಡ ನೋಡಿ ಸಹಕರಿಸಿ. KFC ಚಿಕನ್ ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ. ಸೊ ಎಲ್ರಿಗೂ ತಿನ್ನಬೇಕಂತ ಆಸೆ ಇರುತ್ತೆ ಅಲ್ವಾ. ಸೊ ನಾನು ಮಾಡಿರುವಂಥ ಮೆಥಡಲ್ಲಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ KFC ಚಿಕನ್ ಮನೆಯಲ್ಲಿ ಹೇಗೆ ಮಾಡೋದು ಅಂತ. ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ನಾನು ಒಂದು 3/4 kg ಅಷ್ಟು ಬರೀ ಲೆಗ್ ಪೀಸ್ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಎಕ್ಸ್ಟ್ರಾ ಪೀಸ್ಗಳಿದ್ರೆ ತೊಗೋಬೋದು. ನಾನು ಸಾಕು ಅಂತ ಬರೀ ಲೆಗ್ ಪೀಸೇ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಅರಿಶಿನದ ಪುಡಿ ಆ್ಯಂಡ್ ನಮಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ ಆಯಿತಾ. ಇಷ್ಟೇ ಹಾಕಿಬಿಟ್ಟು ಒಂಚೂರು ನೀರು ಇಲ್ಲದೇನೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ. ನೀರು ಒಂಚೂರು ಹಾಕಬೇಡಿ ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ನಾವು ಒಂದು ಮಿನಿಮಮ್ಮು ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ ಆದರೂ ಬಿಡಬೇಕು ಓಕೆನಾ ಮ್ಯಾರಿನೇಟ್ ಆಗೋಕ್ಕೆ. ನೋಡಿ ಚೆನ್ನಾಗಿ ಅದಕ್ಕೆ ಲೆಗ್ ಪೀಸ್ ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೆ ಅದು ಟೇಸ್ಟ್ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ. ನೋಡಿ ಇವಾಗ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋಣ ಓಕೆ. ಇವಾಗ ನೆಕ್ಸ್ಟ್ ಪ್ರೊಸೀಸರ್ ನೋಡ್ಕೊಂಡು ಬಂದುಬಿಡೋಣ. ಇದಕ್ಕೆ ಬ್ರೆಡ್ ಕ್ರಮ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಬ್ರೆಡ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಮನೇಲಿ ಏನಾದರೂ ರಸ್ಕ್ ಇದ್ದರೆ ರಸ್ಕ್ ಕೂಡ ಪೌಡ್ರ್ ಮಾಡ್ಕೋಬೋದು ಮಿಕ್ಸಿ ಜಾರಲ್ಲಿ ಹಾಕಿ ಓಕೆನಾ. ನನ್ನ ಮನೇಲಿ ರಸ್ಕ್ ಇತ್ತು ಅಂತ ಸೊ ರಸ್ಕ್ ಹಾಕ್ಕೊಂಡು ಅದನ್ನು ನೀಟಾಗಿ ಪುಡಿ ಮಾಡ್ಕೋಬೇಕು. ನೀವೇನಾದರೂ ರಸ್ಕ್ ಇಲ್ವಾ ಮನೇಲಿ ರಸ್ಕ್ ಇಲ್ಲ ಅಂದರೆ ಬ್ರೆಡ್ ಇದ್ದರೆ ಬ್ರೆಡ್ಡಿಂದು ಕೂಡ ಪೌಡ್ರ್ ಮಾಡ್ಕೋಬೇಕು. ನೋಡಿ ನಾನು ಒಂದು 15-20 ರಸ್ಕ್ ಮಾತ್ರ ತೊಗೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನೋಡ್ಬೋದು ಇಷ್ಟಿದ್ರೆ ಸಾಕು. ಅಂದರೆ ನೋಡಿ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ, ಎಷ್ಟು ರಸ್ಕ್ ಹಾಕ್ಕೊಂಡ್ರೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳಿ ಓಕೆನಾ. ಇವಾಗ ಇನ್ನೊಂದು ಬೌಲಲ್ಲಿ ನಾನು ಮೊಟ್ಟೆ ಹೊಡೆದು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ ಓಕೆನಾ. 3 ಮೊಟ್ಟೆ ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ. ಬ್ಲೇಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಟ್ ಮಾಡ್ಕೊಂಡಾದಮೇಲೆ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ಪ್ರೊಸೆಸ್ಸಲ್ಲಿ ಮಾಡಿ ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೊಂದು 3/4 kg ಅಷ್ಟು ಚಿಕನ್ಗೆ 3 ಮೊಟ್ಟೆ ತೊಗೊಂಡಿದ್ದೀನಿ ಓಕೆನಾ. ಅಂದರೆ ನೀವು ನೋಡಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅಂತ ಡಿಪೆಂಡ್ ಮೇಲೆ ಮೊಟ್ಟೆ ತೊಗೊಳ್ಳಿ ಓಕೆನಾ. ನಾನು 3/4 kg ಅಷ್ಟಕ್ಕೆ 3 ಮೊಟ್ಟೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತೀನಿ ಓಕೆನಾ. ಅದರಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ವ ಅದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಸೈಡಿಗೆ ಎತ್ತಿಟ್ಬಿಡೋಣ. ಇವಾಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಎಣ್ಣೆ ಕಾಯೋಕ್ಕೆ ಇಡೋಣ ಓಕೆನಾ. ಅಂದರೆ ಇದನ್ನು ಡೀಪ್ ಫ್ರೈ ಮಾಡಬೇಕಲ್ವಾ. ಸೊ ಒಂದು ಬಾಣಲೆ ಇಟ್ಟಿದ್ದೀನಿ. ಗ್ಯಾಸ್ ಹಚ್ಬಿಟ್ಟು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಡೀಪ್ ಫ್ರೈ ಆಗೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಓಕೆನಾ. ಚೆನ್ನಾಗಿ ಕಾಯಬೇಕು, ಆವಾಗನೇ ಚಿಕನ್ ಚೆನ್ನಾಗಿ ಬರೋದು ಓಕೆನಾ. ಚೆನ್ನಾಗಿ ಕಾಯಿಸಿ ಇಟ್ಬಿಡೋಣ. ಹಾಗೆ ಎಣ್ಣೆ ಕಾಯ್ತಾ ಇದೆ ಆ ಕಡೆ ನೋಡಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋದನ್ನು 3 ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಚೆನ್ನಾಗಿ ಚಿಕನ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಮ್ಯಾರಿನೇಟ್ ಆಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿದ್ದೆ. ಹಾಗೆ ಈ ಕಡೆ ಮೊಟ್ಟೆ ಇಟ್ಕೊಂಡಿದ್ದೀನಿ, ಆ ಕಡೆ ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿದ್ದೀನಿ ಓಕೆನಾ. ಮತ್ತು ಇನ್ನೊಂದು ಸಲ ಚಿಕನ್ನ ಅಂದರೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಕೆನಾ. ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೋ ಆಲ್ರೆಡಿ. ಸೊ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಮೊಟ್ಟೆಯಲ್ಲಿ ಡೀಪ್ ಮಾಡಿ, ಮೊಟ್ಟೆ ಅಂದರೆ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಆ ಚಿಕನ್ ಲೆಗ್ ಪೀಸ್ ತಗೊಂಡು ಮೊಟ್ಟೆಯಲ್ಲಿ ಫಸ್ಟು ಡಿಪ್ ಮಾಡಿ ಇವಾಗ ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ರಸ್ಕ್ ಪೌಡ್ರು ಅದಕ್ಕೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮೇಲೆಲ್ಲ ಬ್ರೆಡ್ ಕ್ರಮ್ಸನ್ನು ಹಾಕಿ ಇವಾಗ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದೇ ಹಾಕೋತಾ ಇದ್ದೀನಿ ಓಕೆನಾ. ಇಲ್ಲಿ ನಾನು ಇಟ್ಟಿರೋ ಬಾಣಲೆಯಲ್ಲಿ ಮಿನಿಮಮ್ ಒಂದು 2 ಲೆಗ್ ಪೀಸ್ ಆದರೂ ಹಿಡಿಯುತ್ತೆ ಓಕೆನಾ. ಸೊ 1-2 ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಎಣ್ಣೆ ಕಾಯ್ದಿದ ಮೇಲೆ ಫುಲ್ಲು ಸ್ಲಿಮ್ ಮಾಡ್ಕೊಳ್ಳಿ ಆಯಿತಾ. ಸಿಮ್ಮಲ್ಲೇ ಬೇಯಿಸಬೇಕು ಇದು. ಅಂದರೆ ನೀವು ಸ್ವಲ್ಪ ಜಾಸ್ತಿ ಇಟ್ಟು ಬೇಯಿಸಿದರೆ ಅದೆಲ್ಲ ಫುಲ್ ಕಪ್ಪಾಗಿಬಿಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಎಣ್ಣೆ ಚೆನ್ನಾಗಿ ಬೆಂದಾದಮೇಲೆ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಅಂದರೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಚಿಕನ್ನು. ಸೊ ಹಾಗಾಗಿ ಸಿಮ್ಮಲ್ಲೇ ಒಂದು 5ರಿಂದ 6 ಮಿನಿಟ್ಸ್ ಆದರೂ ಬೇಯಲೇಬೇಕು. ಇದು ಲೆಗ್ ಪೀಸ್ ಬೇರೆ ಅಲ್ವಾ. ಸೊ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇದು ಓಕೆನಾ. ನೋಡಿ ಬಬಲ್ಸ್ ಎಲ್ಲ ಇವಾಗ ಫುಲ್ ಕಡಿಮೆ ಆಗಿದೆ. ಬಬಲ್ಸ್ ಎಲ್ಲ ಕಡಿಮೆ ಆದರೆ ಸೊ ಚಿಕನ್ ಬೆಂದಿದೆ ಅಂತ ಅರ್ಥ ಓಕೆನಾ. ಫುಲ್ ಬಬಲ್ಸ್ ಕಡಿಮೆ ಆದಮೇಲೆ ಒಂದೊಂದೇ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಮತ್ತೆ ಮಿಕ್ಕಿರುವಂಥ ಲೆಗ್ ಪೀಸ್ ಕೂಡ ಹಾಗೆ ಫ್ರೈ ಮಾಡಿ
ಹಾಗೆ ಫ್ರೈ ಮಾಡಿ ಟಿಶ್ಯೂ ಪೇಪರಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಎಣ್ಣೆ ಆಗಿರುತ್ತಲ್ವ, ಈ ಟಿಶ್ಯೂ ಪೇಪರ್ ಇಟ್ಟರೆ ಎಣ್ಣೆ ಎಲ್ಲ ಇಟ್ಕೊಳ್ಳುತ್ತೆ ಅಂತ ನೋಡಿ ಒಂದೊಂದೇ ತೆಗೆದು ಇಟ್ಕೊತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ರೆಡಿ ಟು ಈಟ್ KFC ಚಿಕನ್ ರೆಡಿ ಆಯಿತು. ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಯಾರಾದರೂ ಟ್ರೈ ಮಾಡಿದರೆ ನಾವು ಟ್ರೈ ಮಾಡಿರ್ತೀವಿ ಅಂತ ಹೇಳಿ ನನಗೊಂದು ಕಮೆಂಟ್ ಹಾಕಿ, ಓಕೆನಾ. ನಾನು ತುಂಬ ಸುಲಭ ರೆಸಿಪಿನೇ ತೋರಿಸೋದು, ಯಾವುದೋ ಅಂತ ಕಷ್ಟಕರ ರೆಸಿಪಿ ಇರಲ್ಲ ನಾನು ತೋರಿಸೋದು. ಸೊ ಇದೇ ರೀತಿ ವಾಚ್ ಮಾಡ್ತಾಯಿರಿ. ಬಾಯ್, ಮತ್ತೆ ಸಿಗುವ ಗಾಯ್ಸ್.